ಓಕೆ, ಇದಕ್ಕೆ ಸಂಬಂಧಪಟ್ಟವರು ಕೆಲವರು ಇದ್ದಾರೆ, ಬನ್ನಿ ನೋಡೋಣ. ಅಷ್ಟಾಗುವ ಪದ್ಮಸಾಲಿಯ ಫೋನ್ ಕನೆಕ್ಟ್ ಆಗ್ಬೋದೇನೋ. ಡಾಕ್ಟರ್ ಅಶ್ವಥ್ ಬಾಬು, ಡಿಎಚ್ಒ, ಮೀನಾ ನಾಗರಾಜ್, ಜಿಲ್ಲಾಧಿಕಾರಿಗಳು, ಎಚ್ ಡಿ ತಮ್ಮಯ್ಯ ಅಲ್ಲಿಯ ಶಾಸಕರು. ಎಚ್ ಡಿ ತಮ್ಮಯ್ಯ ಇವರು ಸಿಟಿ ರವಿ ವಿರುದ್ಧ ಗೆದ್ದವರಲ್ವಾ? ಸಿಟಿ ರವಿ ಕಳೆದ ಬಾರಿಯ ಶಾಸಕರು, ಈಗ ಎಂಎಲ್ಸಿ. ನಾನು ಇಲ್ಲಿ ಈ ಶಾಸಕರಿದ್ದಾರೆ ಅಂತ ಹೇಳಿದ್ದಲ್ಲ, ನೋಡಿ ಅಲ್ಲಿ ಬರೆದಿದ್ದಾರೆ ನೋಡಿ. ಆಯುಷ್ ನಿರ್ದೇಶನಾಲಯ ಬೆಂಗಳೂರು, ಆಯುಷ್ ಇಲಾಖೆ. ಅದು ಫುಲ್ ಒಂದು ಬೇಕಿತ್ತು ಫ್ರೇಮ್, ಇರ್ಲಿ ಬಿಡಿ. ಅದನ್ನ ಹೆಂಗ್ ಬರ್ದಿದ್ದಾರೆ ನೋಡಿ. ಅದು ಈ 4ನೇ ಕ್ಲಾಸಿನ 5ನೇ ಕ್ಲಾಸಿನ ಮಕ್ಕಳನ್ನ ಕರ್ಕೊಂಡ್ಬಂದು ಈ 7.5 ಕೋಟಿಯಲ್ಲಿ ಏನೋ ಒಂದು 2,000-3,000 ಕಡಿಮೆ ಆಗಿತ್ತು ಅಂತ ಅನ್ಸುತ್ತೆ. ಹಿಂಗ್ ಬರ್ದಿದ್ದಾರೆ ನೋಡ್ರಿ. ಅದನ್ನ ಯಾರು ಕೊಟ್ಟಿರ್ಬೋದು? ಅದು ಯಾವುದೋ ಒಬ್ಬ ಸಿಕ್ಕಿರ್ತಾನೆ ಅವ್ನು ಕೊಟ್ಟಿದ್ದಾರೆ ನೋಡಿ. ಸರ್ಕಾರಿ ಆಯುಷ್ ಸಂಯುಕ್ತ ಆಸ್ಪತ್ರೆ. ಈ ನಮ್ಮಲ್ಲಿ ಫಾಂಟ್ ಮಿಸ್ಟೇಕ್ ಅಂತ ಕರಿತೀವಿ ನಾವು, ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಫಾಂಟ್ ಮಿಸ್ಟೇಕ್ ಅಂತ. ಈಗ ಕೆಲವೆಲ್ಲ ಕೆಳಗೆ ಹಾಕಿದೀವಲ್ವ, ಫಾಂಟ್ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆದ್ರೆ ಅದನ್ನ ಫಾಂಟ್ ಮಿಸ್ಟೇಕ್ ಅಂತ ಕರಿತೀವಿ. ಪದ್ಮಸಾಲಿ ಫೋನದಲ್ಲಿದ್ದಾರಾ? ಓಕೆ, ಒನ್ಸ್ ಅಗೈನ್ ಚೇತನ್ ಪದ್ಮಸಾಲಿ ನಮ್ಮ ಫೋನದಲ್ಲಿದ್ದಾರೆ. ಚೇತನ್, 7.5 ಕೋಟಿ ಈಗ ಒಂದು ಡಿಮಾಂಡ್ ಅಂತಿರುತ್ತೆ, ಸುಮ್ಮನೆ ಯಾರು ಆಸ್ಪತ್ರೆ ಮಾಡಲ್ಲ, ಈ ಜನರು ಬೇಕು. ಆಮೇಲೆ ಸರ್ಕಾರಿ ಆಯುಷ್ ಸಂಯುಕ್ತ ಆಸ್ಪತ್ರೆ, ಎಷ್ಟು ಜನರಿಗೆ ಲಾಭ ಆಗ್ತಾ ಇತ್ತು, ಅಕ್ಕಪಕ್ಕದ ಊರವರೆಲ್ಲ ಎಷ್ಟು ಬರ್ತಾ ಇದ್ರು, ಡಿಮಾಂಡ್ ಏನಿತ್ತು. ಆಮೇಲೆ ಸಿಟಿ ರವಿ ಅವ್ರದ್ದು ಕೂಡ ಅದರಲ್ಲಿ ಏನು ಬಹಳ ದೊಡ್ಡ ಪಾತ್ರ ಇದೆ ಆಗೋದಕ್ಕೆ. ಆದ್ರೆ ಪ್ರಯೋಜನ ಏನು ಬಂತು ಜನಗಳಿಗೆ ಸಿಕ್ಕಿಲ್ಲ ಅಂತಂದ್ರೆ, ಇದು ಕೇವಲ ಕಮಿಷನ್ ನೋಡೋರಿಗೆ ದುಡ್ಡು ಬಂತಷ್ಟೇ. ಬಿಲ್ ಪಾಸ್ ಆಯ್ತು, ಗುತ್ತಿಗೆದಾರರಿಗೆ ಬಿಲ್ ಪಾಸ್ ಆಯ್ತು, ಯಾರ ಅಧಿಕಾರಿ ಅದನ್ನು ಪಾಸ್ ಮಾಡಿರ್ತಾನೆ ಆತನಿಗೆ ಕಮಿಷನ್ ಬಂತು, ಸಂಬಂಧಪಡೋರಿಗೆ ಯಾರಿಗೆಲ್ಲ ಕಮಿಷನ್ ಇರುತ್ತೆ ಅದು ಹೋಯ್ತು. ಪದ್ಮಸಾಲಿ, ಡಿಮಾಂಡ್ ಯಾವಾಗ ಬಂದಿತ್ತು, ಯಾಕೆ ಇದನ್ನು ಪಾಳು ಬೀಳೋದಕ್ಕೆ ಈ ತರ ಬಿಟ್ಟಿದ್ದಾರೆ ಚಿಕ್ಕಮಗಳೂರಿನಂತ ಜಿಲ್ಲೆಯಲ್ಲಿ? ಜಯಪ್ರಕಾಶ್, ಅಂದ್ರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಪ್ರಮುಖವಾಗಿ ಆರೋಗ್ಯ ಭಾಗ್ಯ ಅನ್ನೋದೇ ಇಲ್ಲ. ಒಂದ್ ಕಡೆ ಮೆಡಿಕಲ್ ಕಾಲೇಜ್ ಇಲ್ಲ, ಮೆಡಿಕಲ್ ಆಸ್ಪತ್ರೆ ಇಲ್ಲ, ಮತ್ತೊಂದ್ ಕಡೆ ಆಯುಷ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿ ಒಳ್ಳೆ ಆಸ್ಪತ್ರೆ ಕೂಡ ಇರಲ್ಲ. ಇದು ಎಲ್ಲ ಒಂದ್ ಕಡೆ ಎರಡೂ ಪಕ್ಷಗಳು ಪ್ರತಿಷ್ಠೆ ತಗೊಂಡಿತ್ತು. ಆದ್ರೆ ಇದನ್ನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಇದಕ್ಕೊಂದು 7.5 ಕೋಟಿ ಹಣವನ್ನ ಮಂಜೂರು ಮಾಡ್ತಾರೆ. ಇದನ್ನ ಉದ್ಘಾಟನೆ ಮಾಡುವಂತದ್ದು ಕಾಂಗ್ರೆಸ್ ಪಕ್ಷ. ಈ ಒಂದು ಲಾಭವನ್ನ ಎರಡೂ ಪಕ್ಷಗಳು ಕೂಡ ಬೆನ್ನು ತಡ್ಕೊಳ್ತಾರೆ. ಅಂದ್ರೆ ಕಾಂಗ್ರೆಸ್ನ ಶಾಸಕರು ಇರ್ಬೋದು, ಮಾಜಿ ಶಾಸಕರು ಇರ್ಬೋದು, ಅಥವಾ ಬಿಜೆಪಿ ಕಾರ್ಯಕರ್ತರು ಇರ್ಬೋದು, ಕಾಂಗ್ರೆಸ್ನ ಕಾರ್ಯಕರ್ತರು ಇಬ್ರು ಕೂಡ ಬೆನ್ನು ತಡ್ಕೊಳ್ತಾರೆ. ಅಂದ್ರೆ ನಾವು ಮಾಡಿದ್ದೀವಿ ಅನ್ನುವಂತ ಮಾತನ್ನ ಕೂಡ ಹೇಳ್ತಾರೆ. ಆದ್ರೆ ಉದ್ಘಾಟನೆಯಾಗಿ ಅಂದ್ರೆ ಏನು ಈ ಒಂದು ಹೊಸ ಸರ್ಕಾರ ಬಂತು ಆ ಸಂದರ್ಭದಲ್ಲಿ ಒಂದು ಗ್ಯಾರಂಟಿ ಸಮಾವೇಶನ ಕೂಡ ಮಾಡ್ತಾರೆ ಪ್ರತಿ ಜಿಲ್ಲೆಯಲ್ಲಿ, ಅದರಂತೆ ಚಿಕ್ಕಮಗಳೂರು ಕೂಡ ಮಾಡ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಆಯುಷ್ ಆಸ್ಪತ್ರೆ ಉದ್ಘಾಟನೆ ಆಗುತ್ತೆ. ಸುಮಾರು ಉದ್ಘಾಟನೆ ಆಗಿ ಇಲ್ಲಿಗೆ 1 ವರ್ಷ ಕೂಡ ದಾಟಿದೆ. ಆದ್ರೆ ಇಲ್ಲಿ ಪ್ರಮುಖವಾಗಿ ಸಮಸ್ಯೆ ಇರುವಂತದ್ದು, ಅಲ್ಲಿಗೆ ಯಾವುದೇ ರೀತಿ ಬಳಕೆಗೆ ಮಾಡ್ಲಿಕ್ಕೆ ಯಾವುದೇ ಅಧಿಕಾರಿಗಳು ಮುಂದಾಗಿಲ್ಲ, ಮತ್ತು ಸಂಬಂಧಪಟ್ಟ ಸಚಿವರು ಇದಕ್ಕೆ ಕೂಡ ಹೊಣೆ ಹಾಕ್ತಾರೆ. ಅಲ್ಲಿ ಸುಮಾರು ಒಂದು 50 ಬೆಡ್ನ ಒಂದು ಅವಕಾಶ ಮಾಡಿಕೊಡಲಾಗಿದೆ. ಅಲ್ಲಿ ಎಲ್ಲಾ ರೀತಿ ಮಸಾಜ್ ಸೆಂಟರ್ ಇರ್ಬೋದು, ಆಯುಷ್ಗೆ ಸಂಬಂಧಪಟ್ಟಂತೆ ಎಲ್ಲಾ ರೀತಿಯ ಹೈಟೆಕ್ ವ್ಯವಸ್ಥೆಗಳು ಕೂಡ ಮಾಡಲಾಗಿದೆ. ಅದನ್ನ ಸಮರ್ಪಕವಾಗಿ ಬಳಕೆ ಮಾಡಲಿಕ್ಕೆ ಈಗ ಅಧಿಕಾರಿಗಳಿರ್ಬೋದು, ಈಗಿನ ಜನಪ್ರತಿನಿಧಿಗಳಿರ್ಬೋದು, ಅದರಲ್ಲಿ ಈಗಿನ ಕಾಂಗ್ರೆಸ್ ಶಾಸಕರು ಇರ್ಬೋದು, ಅಥವಾ MLC ಆಗಿ ಸಿಟಿ ರವಿ ಕೂಡ ಇದ್ದಾರೆ, ಇಬ್ರಿಗೂ ಕೂಡ ಜವಾಬ್ದಾರಿ ಇದೆ. ಆದ್ರೆ ಇಬ್ರು ಕೂಡ ಮುಂದಾಗಿ ಅದಕ್ಕೊಂದು ಕಾರಣ ಬೇಕಲ್ಲ. ಈಗ ಜನ ಬರ್ತಾ ಇಲ್ಲ ಅಂತ ಏನ್ ಕತೆ? ಜನ ಬರ್ತಾ ಇಲ್ಲ ಅನ್ನೋ ಪ್ರಶ್ನೆ ಇಲ್ಲ. ಅಲ್ಲಿ ಯಾವುದೇ ರೀತಿ ಬೆಡ್ ಇರ್ಬೋದು, ಆಯುಷ್ಗೆ ಸಂಬಂಧಪಟ್ಟಂತ ಏನು ಮೆಟೀರಿಯಲ್ಸ್ ಗಳು ಬೇಕು ಅವು ಯಾವೂ ಕೂಡ ಪರ್ಚೇಸ್ ಆಗಿಲ್ಲ, ಮತ್ತೆ ಇಲ್ಲಿ ಯಾವ್ದು ಕೂಡ ತಂದಿಟ್ಟಿಲ್ಲ. ಸದ್ಯಕ್ಕೆ ಅಲ್ಲಿ 2 ಕಾರ್ಗಳನ್ನ ಯಾವ್ದೋ ಅಧಿಕಾರಿಗಳು ಪಾರ್ಕ್ ಮಾಡ್ತಾರೆ ಹೊರಟ್ಬಿಟ್ಟಿದ್ರೆ, ಅಲ್ಲಿ 7.5 ಕೋಟಿ ಕೊಟ್ಟು ಪಾರ್ಕಿಂಗ್ ಸ್ಲಾಟ್ 2 ಕಾರ್ಗಳನ್ನ ಪಾರ್ಕ್ ಮಾಡ್ತಾರೆ ಹೊರಟ್ಬಿಟ್ರೆ ಅಲ್ಲಿ ಯಾವುದೇ ರೀತಿಯ. ಈಗ ನಾನ್ ಕೇಳೋದು, ಈಗ ಚಿಕ್ಕಮಗಳೂರಿನ ಜನ ಒಂದು ಪ್ರಶ್ನೆ ಮಾಡಲ್ವಾ? ನಮ್ ಜಾತಿಯವನು ಅವನ ಜಾತಿಯವನು ಸುಮ್ಮನೆ ಆಗ್ಬಿಡ್ತಾರ? ಯಾಕೆ ಜನಗಳು ಸೇರಿ ಒಂದು ಪ್ರೊಟೆಸ್ಟ್ ಮಾಡಲ್ಲ? ಯಾಕೆ ಪ್ರೊಟೆಸ್ಟ್ ಮಾಡಲ್ಲ? ಅಲ್ಲ, ಈ ಸಂಬಂಧವಾಗಿ ಕಳೆದ ಏನೋ ಒಂದು ಸರ್ಕಾರಿ ಕಾರ್ಯಕ್ರಮಕ್ಕೆ ಉಸ್ತುವಾರಿ ಸಚಿವರು ಬಂದ ಸಂದರ್ಭದಲ್ಲಿ ಉಸ್ತುವಾರಿ ಸಚಿವರೇ ಕೆಲ ಕಾಲ ತಬ್ಬಿಬ್ಬಾದ್ರು. ಎಲ್ಲಿದೆ ಆಯುಷ್ ಆಸ್ಪತ್ರೆ ಅನ್ನುವಂತ ಮಾತನ್ನು ಕೂಡ ಜಿಲ್ಲಾಧಿಕಾರಿ ಮುಂದೆ ಪ್ರಶ್ನೆ ಮಾಡಿದ್ರು. ಅದಾಗಿ ಈಗಾಗಲೇ 2-3 ತಿಂಗಳಾಗಿದೆ. ಆದ್ರೂ ಕೂಡ ಅವತ್ತು ಜಾರ್ಜ್ ಅವರು ಪ್ರಶ್ನೆ ಮಾಡ್ತಾರೆ. ಜಾರ್ಜ್ ಅವರ ಉಸ್ತುವಾರಿ ಇಲ್ಲಿ KJ ಜಾರ್ಜ್ ಅವರು ಚಿಕ್ಕಮಗಳೂರು ಉಸ್ತುವಾರಿಯಾಗಿದ್ದಾರೆ. ಓಕೆ. ಅಲ್ಲ, ಈಗ ಮೊನ್ನೆ ಸಿಟಿ ರವಿ ಅವರು ಅದೇನೋ ಬೆಳಗಾವಿಯಲ್ಲಿ ಗಲಾಟೆ ಎಲ್ಲ ಆಗಿ ಬಂದಾಗ ಅಷ್ಟೆಲ್ಲ ಜನ ಸೇರಿದ್ರಲ್ಲ, ಓಕೆ, ಅದವರ ರಾಜಕೀಯ, ಮತ್ತೊಂದು ಮಾಡ್ಕೊಳ್ಳಿ, ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ. ಇದು ಯಾಕೆ ಉದ್ಘಾಟನೆ ಆಗ್ತಾ ಇಲ್ಲ ಅಂತ ಹೇಳಿ DC ತಮ್ಮಯ್ಯ ಅವರಿಗೆ
ಏನು ಕಾಂಗ್ರೆಸ್ ಕಾರ್ಯಕರ್ತರು ಅಥವಾ ಇದಕ್ಕೆ ಹಿಂದೆ ಶ್ರಮಿಸಿದ್ರು ಅಂತೇಳಿ ಸಿ.ಟಿ. ರವಿ ಅವ್ರ ಮನೆಗೆ ಹೋಗಿ ಯಾರು ಪ್ರೊಟೆಸ್ಟ್ ಮಾಡಲ್ವಾ? ಇಲ್ಲಿವರೆಗೂ ಯಾವುದೇ ಪ್ರೊಟೆಸ್ಟ್ ಕೂಡ ನಡೆದಿಲ್ಲ. ಇದು ಈ ಸಂಬಂಧವಾಗಿ ಮೆಡಿಕಲ್ ಕಾಲೇಜ್ ಬೇಕು ಅಂತ ಪ್ರೊಟೆಸ್ಟ್ ಮಾಡ್ತಾರೆ. ಆದ್ರೆ ಆಯುಷ್ ಆಸ್ಪತ್ರೆ ಎಲ್ಲೋ ಒಂದ್ ಕಡೆ ಓಕೆ, ಒಂದೇ ನಿಮಿಷ. ನಮ್ಮ DHO ಇದ್ದಾರೆ, ಕೇಳ್ಬಿಡ್ತೀನಿ. ಡಾಕ್ಟರ್ ಅಶ್ವಥ್ ಬಾಬು ಸರ್. ಡಾಕ್ಟರ್ ಸರ್ ನಮಸ್ತೆ. ನಮಸ್ಕಾರ ಸರ್. ಸರ್, ಇದೀಗ ಓಪನ್ ಆಗಿದೆಯಲ್ಲ 7.5 ಕೋಟಿಯಲ್ಲಿ 1 ವರ್ಷದ ಹಿಂದೆ, ಸರ್ ಯಾಕೆ ಆಯುಷ್ ಆಸ್ಪತ್ರೆ ಪ್ರಾರಂಭಿಸಿ ಅನುಕೂಲ ಮಾಡಬೇಕಿತ್ತಲ್ಲ? ಯಾಕೆ ಅದು ಹಂಗೆ ಪಾಳು ಬಿದ್ದಿದೆ ಸರ್? ಸರ್, ಅದು ನಾನು ಡಿಸ್ಟ್ರಿಕ್ಟ್ ಆಯುಷ್ ಆಫೀಸರ್ ಅಂತ ಇರ್ತಾರೆ ಸರ್, ಅವರು ಅದನ್ನ ನೋಡ್ಕೊಳ್ಳುವಂತದ್ದು. ನನಗೆ ಸ್ವಲ್ಪ ಮಾಹಿತಿ ಇದೆ ಸರ್. ಏನಂತಂದ್ರೆ ಅದಕ್ಕೆ ಸ್ವಲ್ಪ ಇದು ಇನ್ಫ್ರಾಸ್ಟ್ರಕ್ಚರ್ಸ್ ಒಳಗಡೆ ಗೌರ್ಮೆಂಟ್ ಲೆವೆಲ್ಗೆ ಬರದಾಗಿದೆ ಸರ್. ಇನ್ನು ಸ್ವಲ್ಪ ದಿನದಲ್ಲೇ ಇದು ಓಪನ್ ಆಗುತ್ತೆ ಅಂತ ನಾನು ಕೇಳ್ಪಟ್ಟೆ ಸರ್. ಎಷ್ಟು ದಿನದಲ್ಲಿ ಓಪನ್ ಆಗ್ಬೋದಂತೆ? 1 or 2 months ಸರ್. ಓಕೆ, ನೋಡೋಣ. ನಿಮ್ಮ ಅಲ್ಲಿ ಆಯುಷ್ ಕೂಡ ಇದ್ದ ಕಾರಣಕ್ಕಾಗಿ ನಾನು ಅವರನ್ನು ಕೂಡ ಸಂಪರ್ಕ ಮಾಡಬೇಕಾಗುತ್ತೆ. ಥ್ಯಾಂಕ್ ಯು ನಿಮ್ಮ ಅಪ್ಡೇಟ್ಸ್ಗೆ. ಡಾಕ್ಟರ್ ಅಶ್ವಥ್ ಬಾಬು ಹೇಳ್ತಾರೆ ಇನ್ನು ಕೆಲವು 1-2 ತಿಂಗಳಲ್ಲಿ ಆಗುತ್ತೆ ಅಂತೇಳಿ. ಆದ್ರೆ ನನಗೆ ಬಹಳ ಆಶ್ಚರ್ಯ ಆಗೋದು, ಇದನ್ನು ಯಾಕೆ ನೀವು ಪ್ರಶ್ನೆ ಮಾಡಲ್ಲ ಅಂತ. ಈಗ ಈ ಸರ್ಕಾರಿ ಆಯುಷ್ ಸಂಯುಕ್ತ ಆಸ್ಪತ್ರೆ ಇದೆಯಲ್ಲ, ಅದು ಬಿಜೆಪಿ ಅವನಿಗೆ ಮಾತ್ರನಾ, ಕಾಂಗ್ರೆಸ್ ಅವನಿಗೆ ಮಾತ್ರನಾ, ಪ್ರತಿಯೊಬ್ಬರಿಗೂ ಅಲ್ವಾ? ಜೊತೆಗೂಡಿ ಯಾವತ್ತಾದ್ರೂ ನೀವು ಪ್ರೊಟೆಸ್ಟ್ ಮಾಡಿದೀರಾ? ಎಲ್ಲರ ಗಮನಕ್ಕೆ ಮತ್ತೊಮ್ಮೆ, ಮೀನಾ ನಾಗರಾಜ್ ಅವರೇ ಸಿಎಂ ಆದಿಯಾಗಿ ಇದನ್ನು ಉದ್ಘಾಟನೆ ಮಾಡಿದ್ದಾರೆ. 1 ವರ್ಷ ಆಯಿತು. KJ ಜಾರ್ಜ್ ಬಂದಿದ್ರು, ಯಲ್ಲಪ್ಪ ಆಸ್ಪತ್ರೆ ಅಂತಂದ್ರೆ ಅವರು ಅವಹಾರಿದ್ರಂತೆ. 7.5 ಕೋಟಿ ಎಲ್ಲ ಬಿಡುಗಡೆ ಆಗಿದೆ. 3,000 ರೂಪಾಯಿ ಕಡಿಮೆ ಇತ್ತು ಅಂತ ಅನ್ಸುತ್ತೆ. ಪೇಂಟಿಂಗ್ ಯಾವ ತರ ಬರೆದಿದ್ದಾರೆ ಅಂತಂದ್ರೆ ನೋಡಿ, ಅಲ್ಲಿ ಸರ್ಕಾರಿ ಆಯುಷ್ ಸಂಯುಕ್ತ ಆಸ್ಪತ್ರೆ ನೋಡ್ರಿ. ಪರಿಷತ್ ಕಲಾಪದಲ್ಲಿ ಪ್ರತಿಧ್ವನಿಸಿದೆ ಕಣ್ಣೀರ ಖಾನಾಪುರ. ರಿಪಬ್ಲಿಕ್ ಕನ್ನಡ ಸುದ್ದಿವಾಹಿನಿ ತಂಡ ಕಣ್ಣೀರ ಖಾನಾಪುರ ಅಭಿಯಾನದ ಮೂಲಕ ಒಂದು ಗ್ರೌಂಡ್ ರಿಪೋರ್ಟ್ ಮಾಡಿ ಕಾಡಂಚಿನ ಜನರ ಬದುಕು ಬವಣೆಯನ್ನು ತೆರೆದಿಟ್ಟಿದೆ. ಒಂದ್ಸಲಿ ವೋಟಿಂಗ್ ತಗೊಂಡ್ರೆ ಕೆಲಸ ಮುಗಿದ್ರಿ ಸರ್. ಹೆಣ್ಮಕ್ಳು ರಾತ್ರಿ ಹೊರಗಡೆ ಹೋಗೋದಕ್ಕೆ ಭಯ ಪಡ್ತಾರೆ. ಹೆಸರಿಗಷ್ಟೇ MLAಗಳು ರೊಕ್ಕ ಮಾಡ್ಕೊಂಡು ಹೊಂಟಾರ. ಜನರನ್ನ ಈ ರೀತಿ ಸ್ಟ್ರಕ್ಚರ್ಗಳ ಮೂಲಕ ತೆಗೆದುಕೊಂಡು ಹೋಗ್ತಾರ ಅಂತ ಹೇಳಿದ್ರೆ ನಮಗೆ ನಾಚಿಕೆ ಆಗ್ಬೇಕು. ಒಂದೊಂದು ಪರಿವಾರಕ್ಕೆ 15 ಲಕ್ಷ ರೂಪಾಯಿ ಕೊಡ್ತೇವೆ. ಶಿಫ್ಟ್ ಮಾಡುವಂತದಕ್ಕೆ ಸರ್ಕಾರ ಅನುಮೋದನೆ ಕೊಡ್ತದೆ ಅನ್ನುವಂತ ಭರವಸೆಯನ್ನು ಕೊಟ್ಟಿದ್ದೇನೆ. ನಾವು ನಿರಂತರವಾಗಿ ಕಣ್ಣೀರ ಖಾನಾಪುರ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ಮಾಡಿದಂತ ವರದಿ ಮ್ಯಾಸಿವ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ಬಿಜೆಪಿ ಬಣ ಬಡಿದಾಟ, ಯತ್ನಾಳ್ ಮೊದಲ ಸಂದರ್ಶನ. ನಾನು ಅಧ್ಯಕ್ಷ ಮಾಡಿದ್ರೆ 130 ಸೀಟ್ ತಗೊಂಡ್ಬರ್ತೇನೆ. ಯಾವ ಜೋಡ ಹೊಂದಾಣಿಕೆ ಇಲ್ಲ, ಅಷ್ಟು ವಿಶ್ವಾಸ ಇದೆ. ವಕ್ಫ್ನಲ್ಲಿ ರೂಪಾಯಿ 150 ಕೋಟಿ ಬಾಂಬ್, ಪ್ರಿಯಾಂಕ್ ಖರ್ಗೆ ಫಸ್ಟ್ ರಿಯಾಕ್ಷನ್. 150 ಕೋಟಿ ಅಮಿಷದ ಕೊಟ್ಟಿದ್ದು ನನ್ನನ್ನು ತಗೊಂಡು ಇದ್ದವನು. ಬಿವೈವಿ ವಿರುದ್ಧ ಕಾಂಗ್ರೆಸ್ ಬಾಣ, ರಿಪಬ್ಲಿಕ್ ಕನ್ನಡದ ಸುದ್ದಿ ಸಂಚಲನ. ಬರುವಂತ ಮುಖ್ಯಮಂತ್ರಿಗಳೇ, ನಿಮಗೆ ಎಲ್ಲ ಅಧಿಕಾರ ಇದೆ, ತಾವೇ ಸಿಬಿಐ ತನಿಖೆಗೆ ಆದೇಶ ಮಾಡಿ. ಅವ್ರ ಸೀಳ್ ನಾಯಿಗಳಿದೆ ಅಲ್ಲ, ಬಿಡ್ಲಿ, ಬಿಡ್ಲಿ, ಯಾರು ಬೇಡ ಅಂದಿದ್ದಾರೆ. ಬಿಜೆಪಿಯಲ್ಲಿ ಬಂಡಾಯದ ಗುಡುಗು, ವರಿಷ್ಠರಿಗೆ STS ತಿರುಗೇಟು. ದೊಡ್ಡವರು ಏನು ಡ್ಯಾಮೇಜ್ ಮಾಡೋದಿಲ್ಲ. ಸಣ್ಣ ಗುಬ್ಬಿ ಮೇಲೆ ಏನೂ ಇಲ್ಲದೆ ತಪ್ಪು ಮಾಡದಂತವ್ರಿಗೆ ನೀವು ಮಾಡಕ್ ಹೋಗ್ತೀರಿ, ಸಸ್ಪೆಂಡ್ ಮಾಡಕ್ ಹೋಗ್ತೀನಿ ಅಂತೀರಿ, ಅನಾರ ಮಾಡಕ್ ಹೋಗ್ತೀನಿ ಅಂತೀರಿ. ವೆಲ್ಕಮ್ ಮಾಡ್ತೇನೆ. ರಾಜಕೀಯ ಸುದ್ದಿಗಳ ಹೆಡ್ ಕ್ವಾರ್ಟರ್